ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕನ್ನಡ ಕಾದಂಬರಿ ಚಾನಲ್ಗೆ ಸ್ವಾಗತ. ಇದು ಹೊಸ ಸೀರಿಯಲ್ ತರ್ತಾ ಇದ್ದೀವಿ, ಒಲ್ಲದ ಮದುವೆ. ದಯವಿಟ್ಟು ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಸಪೋರ್ಟ್ ಮಾಡಿ. ಶ್ವೇತಾ ಅರುಣ್, ನಾಳೆ ಹೇಗಿದ್ರು ನಾವು ಕಪಲ್ಸ್ ಆಗ್ತಾ ಇದ್ದೀವಿ, ಹಾಗಾಗಿ ಈ ದಿನ ನಾವು ಪಾರ್ಟಿ ಮಾಡೋಣ ಅಂತ ಎಲ್ಲ ಫ್ರೆಂಡ್ಸ್ಗೂ ಕರೆದು ಈ ನೈಟ್ ಸಿಂಗಲ್ ನೈಟ್ ಅಂತ ಹೇಳಿ ಒಂದು ಪಾರ್ಟಿನ ಶುರು ಮಾಡ್ತಾರೆ. ಆ ಪಾರ್ಟಿಯಲ್ಲಿ ಫ್ರೆಂಡ್ಸ್ ರಿಲೇಟಿವ್ ಎಲ್ಲರೂ ಬಂದಿರ್ತಾರೆ. ಪಾರ್ಟಿ ಮುಗ್ದ ನಂತರ ಫುಲ್ ಖುಷಿಯಾಗಿರ್ತಾಳೆ ಶ್ವೇತಾ. ಯಾಕಂದರೆ ಅವಳು 10 ವರ್ಷ ಇಷ್ಟಪಟ್ಟಿರೋ ಅರುಣ್ನ ಈ ಸಲ ಮದುವೆ ಆಗ್ತಾ ಇದ್ದಾಳೆ. ಆ ಖುಷಿಗೋಸ್ಕರ ದಿ ಬೆಸ್ಟ್ ನೈಟ್ ಇಂದು, ನಾಳೆಯಿಂದ ನಾನು ಮತ್ತು ಅರುಣ್ ಕಪಲ್ಸ್ ಆಗಿರ್ತೀವಿ ಅನ್ನೋ ಖುಷಿಯಿಂದ ಇರ್ತಾಳೆ ಅಂತ ಯೋಚನೆ ಮಾಡಿ ಖುಷಿಯಾಗಿ ಇರ್ತಾಳೆ. ಓಕೆ ಬೇಬಿ, ಪಾರ್ಟಿ ಎಲ್ಲ ಮುಗಿದ ನಂತರ ನಾವು ಲೈಟಾಗಿ ಸ್ವಲ್ಪ ಡ್ರಿಂಕ್ಸ್ನ ತಗೊಳ್ಳೋಣ ಅಂತ ಅರುಣ್ ಹೇಳ್ತಾನೆ ಶ್ವೇತಂಗೆ. ಆದರೆ ಶ್ವೇತಾ, ನನಗಿದೆಲ್ಲ ಅಭ್ಯಾಸ ಇಲ್ಲ, ಆದರೆ ನಿನಗೋಸ್ಕರ ಓಕೆ ಅಂತ ಒಪ್ಕೊತಾಳೆ. ಆದರೆ ಡ್ರಿಂಕ್ಸ್ ಒಳಗೆ ನಿದ್ದೆ ಮಾತ್ರೆ ಬರುವ ಟ್ಯಾಬ್ಲೆಟ್ನ ಹಾಕಿ ಅರುಣ್ನ ಪ್ರೇಮಿ ವೇದ ಅವಳಿಗೆ ಕುಡಿಸ್ತಾಳೆ. ಈ ವಿಷಯ ಶ್ವೇತನಿಗೆ ಗೊತ್ತಿರೋದಿಲ್ಲ. ಅವಳು ಜಸ್ಟ್ ವೇದನ ಅರುಣ್ ಆಫೀಸಲ್ಲಿ ವರ್ಕ್ ಮಾಡಲ್ ಅಂದ್ಕೊಂಡಿರ್ತಾಳೆ. ಹಾಗಾಗಿ ಅವ್ರ ನಡುವೆ ಇರುವ ಸಲಿಗೆ ಇವಳು ಏನನ್ನು ಮನಸ್ಸಿಗೆ ಹಚ್ಕೊಳ್ಳಲ್ಲ ಶ್ವೇತಾ. ಆದರೆ ಇವಳು ಡ್ರಿಂಕ್ಸ್ ಗ್ಲಾಸ್ ಅರುಣ್ ಕೈಗೆ ಕೊಡ್ತಾಳೆ ವೇದ. ಅದನ್ನು ಅವನು ಶ್ವೇತನಿಗೆ ಕೊಡ್ತಾನೆ. ಶ್ವೇತ ಕೂಡ ಏನನ್ನು ಯೋಚನೆ ಮಾಡದೆ ಲಾಸ್ಟ್ ಪಾರ್ಟಿ ಅನ್ನೋ ಕಾರಣದಿಂದ ಡ್ರಿಂಕ್ಸ್ನ ತಗೊತಾಳೆ. ತಗೊಂಡು ಸ್ವಲ್ಪ ಸೆಕೆಂಡ್ ನಂತರ ಅವಳಿಗೆ ತಲೆ ಸುತ್ತಲು ಶುರುವಾಗುತ್ತೆ. ಅರುಣ್, ಬೇಬಿ, ನನಗೆ ತುಂಬಾ ತಲೆ ಸುತ್ತಾ ಇದೆ, ನನಗೆ ರೆಸ್ಟ್ ಮಾಡಬೇಕು, ತುಂಬ ನಿದ್ದೆ ಬರ್ತಾ ಇದೆ, ನನ್ನ ಬೆಡ್ರೂಮ್ವರೆಗೂ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾಳೆ. ಓಕೆ ಬೇಬ್ ಅಂತ ಅರುಣ್ ಕೂಡ ಅವಳನ್ನು ಬೆಡ್ರೂಮ್ ತನಕ ಕರ್ಕೊಂಡು ಹೋಗ್ತಾನೆ.